ಸರ್ ನಿಮಗೂ ಮೊದಲು ಡಯಾಬಿಟಿಸ್ ಇತ್ತು, ಇವಾಗ ನೀವು ಅದನ್ನ ಸಂಪೂರ್ಣವಾಗಿ ನಿಲ್ಸಿದ್ದೀರಾ ಅಥವಾ? ನಾನು ತುಂಬ ಹಿಂದೆ ನಿಲ್ಲಿಸಿದೆ. ನಾನು ಕ್ಲಿನಿಕ್ ಶುರು ಮಾಡೋಕ್ಕೆ ಮುಂಚೆ 2017ರಲ್ಲಿ ನನಗೆ ಅದು ಶುರುವಾಗಿದ್ದು. HbA1c 7.2 ಇತ್ತು. ನಾನು ಕೆಲವು ದಿನ ಮಾತ್ರೆ ತೊಗೊಂಡು ಅಷ್ಟರೊಳಗೆ ಭಾಳ ಹಿಂದಿನಿಂದ ನಾನು ಇದ್ರ ಬಗ್ಗೆ ಅಧ್ಯಯನ ಎಲ್ಲ ನಡೆಸಿದ್ರಿಂದಾಗಿ ನಾನೇ ಅದನ್ನು ಅಳವಡಿಸ್ಕೊಂಡು ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಬಹುತೇಕ ಸರಿ 5.7 ಕೆಳಗಡೆ HbA1c ಇತ್ತು. ಮಧ್ಯೆ ಯಾವಾಗಲೂ ಒಂದು ಸರಿ ಮಾತ್ರ 6.1 6.2 ಏನೋ ಆಗಿತ್ತು ಅಂತ ಅನಿಸುತ್ತೆ. ಸೊ ಇಷ್ಟು. ಆದರೆ ಇದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ವಿಡಿಯೋ ನೋಡುವಂಥವ್ರು ಅಥವಾ ಸಾಮಾನ್ಯ ಜನರಿಗೆ ಇದೆಲ್ಲ ಏನೋ ಒಂದು ವಿಸ್ಮಯದ ರೀತಿಯಲ್ಲಿ ಇದನ್ನೆಲ್ಲ ನೋಡ್ತಾರೆ. ಡಾಕ್ಟ್ರಿಗೂ ಬಂದಿತ್ತಂತೆ ಹಿಂಗಾಗಿತ್ತು ಅಂತ. ಹಂಗಲ್ಲ ಅಂತ ನಾನು ಹೇಳ್ಕೊಡ್ತೇನೆ. ಅಂದರೆ ಡಾಕ್ಟ್ರಿಗೂ ಬರುತ್ತೆ, ಎಲ್ರಿಗೂ ಬರುತ್ತೆ, ಆಯಿತಾ. ಅದರಿಂದ ನಾವು ಒಂದು ವಿಜ್ಞಾನವಾಗಿ ನಾವು ನೋಡಿದಾಗ ಯಾಕೆ ಇದು ಬರುತ್ತೆ, ಡಯಾಬಿಟಿಸ್ ಟೈಪ್ 2 ಯಾಕೆ ಬರುತ್ತೆ, ಟೈಪ್ 1 ಅಂದರೆ ಏನು, ಇವೆರಡು ನಡುವಿನ ವ್ಯತ್ಯಾಸ ಏನು, ಡಯಾಬಿಟಿಸ್ ಇರೋ ತುಂಬ ಜನಕ್ಕೆ BP ಕೂಡ ಯಾಕೆ ಬರುತ್ತೆ, ಯಾಕೆ ಅವರಲ್ಲೇ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಇದನ್ನು ನಾವು ಒಂದು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ಈಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ಡಯಾಬಿಟಿಕ್ ರಿವರ್ಸಲ್ ಅನ್ನೋದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೋಬೋದು ಸರ್? ಆಹಾರ ಪದ್ಧತಿ ಹೇಗೆ? ಇದು ತುಂಬ ಮುಖ್ಯವಾದಂಥ ಸಂಗತಿ. ಒಂದು, ಡಯಾಬಿಟಿಸ್ ಟೈಪ್ 2 ಏನಿದೆ ಅಂದರೆ ಒಂದು ವಯಸ್ಸಿನ ನಂತರ, ಸಾಮಾನ್ಯವಾಗಿ 35 ವಯಸ್ಸಿನ ನಂತರ ಬರುವಂಥ ಡಯಾಬಿಟಿಸು, ಇದು ನೀವು ಜೀವನ ಶೈಲಿಯಲ್ಲಿ ಮಾರ್ಪಾಡು ಮಾಡ್ಕೊಳ್ಳೋದರ ಮುಖಾಂತರ ಇದನ್ನು ಬದಲಾಯಿಸ್ಬೋದು, ಇದನ್ನು ಸರಿ ಮಾಡ್ಕೊಳ್ಬೋದು. ಅದರಲ್ಲೂ ಕೂಡ ನಿಮ್ಮ ಡಯಟನ್ನು ನೀವು ಆಹಾರ ಪದಾರ್ಥವನ್ನು ಸರಿಯಾದ ರೀತಿಯಲ್ಲಿ ಪಥ್ಯವನ್ನು ಮಾಡೋದ್ರಿಂದ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಮಾತ್ರೆ ಅಗತ್ಯ ಹೆಚ್ಚಿನವರಿಗೆ ಬೇಕಾಗೋದಿಲ್ಲ ಅನ್ನೋದನ್ನು ಭಾಳ ಮತ್ತೆ ಗಮನಕ್ಕೆ ತೆಗೆದುಕೊಳ್ಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ ನನಗೆ ಎಷ್ಟಿದ್ರೂ ಶುಗರ್ ಪರವಾಗಿಲ್ಲ, ನಾನು ಮಾತ್ರೆ ತೊಗೊಳ್ಳೋದಿಲ್ಲ ಅಂತ ಹೇಳೋದೆಲ್ಲ ಮಾಡಬಾರ್ದು. ಶುಗರ್ ಜಾಸ್ತಿ ಇದ್ದಾಗ ಮಾತ್ರೆ ತೆಗೆದುಕೊಳ್ಳೋಂಥ ಅಗತ್ಯ ಬೀಳುತ್ತೆ. ಕೆಲವರಿಗೆ ಇನ್ಸುಲಿನ್ ತೆಗೆದುಕೊಳ್ಳೋಂಥ ಅಗತ್ಯ ಕೂಡ ಬೀಳುತ್ತೆ. ಟೈಪ್ 1 ಡಯಾಬಿಟಿಸ್ ಬೇರೆ, ಅದರಲ್ಲಿ ಇನ್ಸುಲಿನ್ ತೆಗೆದುಕೊಂಡೇ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೆಲವರು ಎಲ್ಲ ಕಾಯಿಲೆಗಳು ರಿವರ್ಸ್ ಆಗಿಬಿಡ್ತವೆ, ಡಯಾಬಿಟಿಸನ್ನು ಟೈಪ್ 1 ರಿವರ್ಸ್ ಮಾಡ್ಬಿಡ್ಬೋದು, ಅದು ಮಾಡ್ಬೋದು, ಹೀಗೆಲ್ಲ ಹೇಳೋದು ಸೈನ್ಸ್ ಅಲ್ಲ ಅದು. ಆ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಬೇಕು. ಪ್ರತಿಯೊಬ್ಬರೂ ಕೂಡ ನಮಗೆ ನಾವು ಅನುಸರಿಸ್ತಾ ಇರ್ತಕ್ಕಂಥ ತಪ್ಪಾದ ಜೀವನ ಶೈಲಿಯಿಂದ ನಮ್ಗೆ ಡಯಾಬಿಟಿಸ್ ಬರೋ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಇಟ್ಕೋಬೇಕು. ಬರುವ ಲಕ್ಷಣಗಳು ಕಾಣಿಸಿದ್ರೆ ಆಗ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಜೀವನ ಶೈಲಿ ಬದಲಾವಣೆ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಅದನ್ನು ನೀವು ವೈಜ್ಞಾನಿಕವಾದ ರೀತಿಯಲ್ಲಿ ತಿಳುವಳಿಕೆಯನ್ನು ಪಡ್ಕೊಂಡು ಅದನ್ನು ನೀವು ಪ್ರಯತ್ನ ಮಾಡೋದನ್ನು ಮಾಡಲೇಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹೌದು, ಆದರೆ ಅದರಲ್ಲಿ ಒಂದು ಏನಪ್ಪ ಅಂದರೆ ಈ ಯೂಟ್ಯೂಬ್ ನೋಡಿ ಅಲ್ಲಿ ಭಾಷಣ ಕೇಳಿ ಅಳವಡಿಸ್ಕೊಳ್ಳುವಂಥ ವಿಧಾನ ತಪ್ಪು. ಯಾಕೆಂದರೆ ನಿಮಗೆ ಬೇರೆಯವರು ಸಮಸ್ಯೆ ಇರ್ಬೋದು, ನಿಮ್ಮ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು. ಆವಾಗ ಇದಕ್ಕೆ ಅನುಸರಿಸ್ತಕ್ಕಂಥ ಆಹಾರ ವಿಧಾನ ಏನಿದೆ, ಪಥ್ಯದ ವಿಧಾನ, ಅದರಿಂದ ನಿಮಗೆ ಸಮಸ್ಯೆನೂ ಆಗಿಬಿಡೋ ಸಾಧ್ಯತೆ ಇರುತ್ತೆ. ತರಕಾರಿ ತಿನ್ನಬೇಕು ಅಂತೇಳಿ ಸಿಕ್ಕಾಪಟ್ಟೆ ಕ್ಯಾಬೇಜ್ ತಿಂದರೆ ಥೈರಾಯ್ಡ್ ಇರೋವಂಥವ್ರಿಗೆ ಸಮಸ್ಯೆ ಆಗುತ್ತೆ ಆ ರೀತಿಯಲ್ಲಿ. ಹಾಗಾಗಿ ಮತ್ತು ನಿಮಗೆ ಏನೆಲ್ಲ ಸಮಸ್ಯೆಗಳಿದೆ ಅಂತ ನೋಡಿ ನೀವು ಒಂದು ಪರಿಣಿತರ ಸಲಹೆಗಳ ಆಧಾರದ ಮೇಲೆ, ಪರಿಣಿತರ ಮಾರ್ಗದರ್ಶನದಲ್ಲಿ, ಅವರ ಉಸ್ತುವಾರಿಯಲ್ಲಿ ಇದನ್ನು ಮಾಡಬೇಕು. ಗೈಡೆಡ್ ಆ್ಯಂಡ್ ಮಾನಿಟರ್ಡ್ ಪ್ರೋಟೋಕಾಲ್ ಅಂತ ನಾವು ಅದನ್ನು ಕರಿತೀವಿ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಹಾರದಲ್ಲಿ ನೀವು ಶರ್ಕರ ಪಿಷ್ಟ ಇರುವಂಥದ್ದು, ಕಾರ್ಬೋಹೈಡ್ರೇಟ್ ಇರೋದನ್ನು ಅತ್ಯಂತ ಕಡಿಮೆ ಸೇವಿಸಬೇಕು. ಅಕ್ಕಿ, ರಾಗಿ, ಗೋಧಿ, ಜೋಳ, ಸ್ವೀಟ್ಸು, ಹಣ್ಣು ಇವೆಲ್ಲವನ್ನು ಕೂಡ ಎಲ್ಲ ನಿಲ್ಲಿಸ್ಬಿಡ್ಬೇಕು ಅಂತಲೋ ಅಥವಾ ಯಾವತ್ತಾವತ್ತು ತಿನ್ನಬಾರ್ದು ಅಂತನೋ ಅದರ ಅರ್ಥ ಅಲ್ಲ. ಯಾವ ಪ್ರಮಾಣದಲ್ಲಿ ಯಾವುದನ್ನ ತಿನ್ನಬೇಕು, ಕಾರ್ಬೋಹೈಡ್ರೇಟ್ನ ನೀವು ಕಡಿಮೆ ಮಾಡಬೇಕು, ಪ್ರೋಟೀನು, ಫೈಬರು ಇವನ್ನೆಲ್ಲ ಕೂಡ ಮುಂಚೆಗಿಂತ ಜಾಸ್ತಿ ಮಾಡಬೇಕು. ಇದು ಸರಿಯಾದಂಥ ವಿಧಾನ. ಎರಡನೇದು ನಿಮ್ಮ ದೈಹಿಕ ಚಟುವಟಿಕೆ ಮತ್ತು ವ್ಯಾಯಾಮ. ಇದನ್ನು ನೀವು ಪ್ರತಿದಿನ ನಿಯಮಿತವಾಗಿ ಮಾಡಲೇಬೇಕು. ನಿದ್ದೆ ಚೆನ್ನಾಗಿ ಮಾಡಬೇಕು. ಬೇರೆ ರೀತಿಯ ಒತ್ತಡ ಇದ್ದರೆ ಒತ್ತಡ ಇಲ್ಲದೆ ಇರೋಂಗೆ ಮಾಡ್ಕೊಳ್ಬೇಕು. ಇದು ಭಾಳ ಮುಖ್ಯವಾದ್ದು. ಇದನ್ನು ನಾವು ಹಂತ ಹಂತವಾಗಿ ಒಂದು 6 ತಿಂಗಳ ಕೋರ್ಸ್ ಅಂತ ಮಾಡಿದ್ದೀವಿ. ಇನ್ಯಾರೋ 9 ತಿಂಗಳ ಕೋರ್ಸ್ ಮಾಡ್ಬೋದು, ಕೆಲವರಿಗಿನ್ನೂ ಕಡಿಮೆ ಮಾಡ್ಬೋದು. ಆದರೆ ಇದರಲ್ಲಿ ಮುಖ್ಯವಾದ್ದೇನು ಅಂತಂದರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರೀಟ್ಮೆಂಟ್ ವಿಧಾನದಲ್ಲಿ ಭಿನ್ನತೆ ಇರ್ಬೋದು. ಆದರೂ ಎಲ್ಲದರಲ್ಲಿ ಇರ್ತಕ್ಕಂಥ ಕಾಮನ್ ಆಗಿರೋದೇನಪ್ಪ ಅಂತಂದರೆ, ನಿಮಗೆ ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡೋದು, ನೀವು ತೆಗೆದುಕೊಳ್ಳುವಂಥ ಒಟ್ಟಾರೆ ಕ್ಯಾಲೋರೀಸ್ನ ಕಡಿಮೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸಿ ಆ ಮೂಲಕ ನಿಮಗೆ ಒಂದು ಆಗಿರುವಂಥ ಜೀವನ ಶೈಲಿ ಮತ್ತು ಜೀವನವನ್ನು ಖಾತ್ರಿಪಡಿಸುವಂಥ ವಿಧಾನ. ಇವೆಲ್ಲದಲ್ಲಿರೋದು ಹೆಚ್ಚು ಕಡಿಮೆ ಆಗಿದೆ.
ಆದರೆ ಈ ಡಯಟ್ ಮಾಡೋದು ಅಂದರೆ ಸ್ವಲ್ಪ ತಪ್ಪು ಕಲ್ಪನೆ ಇದೆ. ಡಯಟ್ ಮಾಡೋದು ಅಂದರೆ ತುಂಬ ಜನಕ್ಕೆ ಊಟ ಬಿಡೋದು, ಕಡಿಮೆ ತಿನ್ನೋದು, ರುಚಿಹೀನವಾಗಿರೋದನ್ನು ತಿನ್ನಬೇಕು ಅನ್ನೋ ರೀತಿಯಲ್ಲಿ. ಅದು ಭಾಳ ದಿನ ನಡೆಯೋದಿಲ್ಲ. ನಿಮಗೆ ಸ್ವಲ್ಪ ದಿನ ಆದಮೇಲೆ ಬೇಡ ಅಂತ ಅನ್ಸುತ್ತೆ, ಬೋರು ಆಗುತ್ತೆ, ನಮ್ಗೆ ಡಯಾಬಿಟಿಸೇ ಇರಲಿ ಅಂತ ಅನ್ಸ್ಬಿಡ್ಬೋದು. ಹಂಗಾಗಿ ನೀವು ರುಚಿಕರವಾಗಿರೋದನ್ನು ತಿನ್ಬೋದು, ಬಟ್ ನಮ್ಮ ರುಚಿಗಳು ತುಂಬ ಸರಿ ನಮ್ಮ ಅಭ್ಯಾಸದ ಮೇಲೆ ತೀರ್ಮಾನ ಆಗುತ್ತೆ. ಹೊಟ್ಟೆ ತುಂಬ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ನೀವು ತೂಕ ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಡಯಾಬಿಟಿಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಮಾತ್ರೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು, ಹೆಚ್ಚಿನವರಿಗೆ ಮಾತ್ರೆ ನಿಲ್ಸೋಕ್ಕೆ ಸಾಧ್ಯ ಆಗುತ್ತೆ. ಸರ್, ಓಕೆ, ಆಯಿತು. ಈ ವಿಡಿಯೋ ನೋಡ್ತಾ ಇರೋರು ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಆಗ್ಬೋದು ಅಥವಾ ಡಯಾಬಿಟಿಸ್ ಬಗ್ಗೆ ಆಗ್ಬೋದು ಹೆಚ್ಚಾಗಿ ತಿಳ್ಕೊಬೇಕು ಅಂದರೆ ನಿಮ್ಮ ಇದು ಆಫೀಸ್ ಅಡ್ರೆಸ್ ಏನಂತ? ಅದು ಸರಿ, ಬಟ್ ಅವರು ಇಂಥದ್ದು ಎಲ್ಲೇ ಈ ಥರದ ಟ್ರೀಟ್ಮೆಂಟ್ ಇದ್ರೂ ಕೂಡ ಅಲ್ಲಿ ಹೋಗಿ ಅವರು ತಗೋಬೋದು. ಹೀಗೆ ನಮ್ಮ ಕ್ಲಿನಿಕ್ ಇರೋದು ಬೆಂಗಳೂರಿನಲ್ಲಿ ವಿಜಯನಗರ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ಕ್ಲಿನಿಕ್ ಇದೆ. ಆ್ಯಕ್ಟಿವ್ ವೆಲ್ತ್ ಡಯಾಬಿಟಿಸ್ ಸೆಂಟರ್ ಅಂತ ನೀವು ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ. ಆದರೆ ಇದು ಮುಖ್ಯವಾಗಿರುವಂಥದ್ದು ನಮ್ಮ ಕ್ಲಿನಿಕ್ಗೆ ಬನ್ನಿ ಮತ್ತೊಂದು ಅಂತ ಅಲ್ಲ. ಇದನ್ನು ಈ ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು. ನಿಮ್ಗೆ ಈಗಾಗಲೇ ಡಯಾಬಿಟಿಸ್ ಬಂದಿದ್ದರೆ ಪರಿಣಿತರ ಹತ್ರ ನೀವು ಸೂಕ್ತವಾದಂಥ ಮಾರ್ಗದರ್ಶನ ತೆಗೆದುಕೊಂಡು ಪರಿಣಿತ ವೈದ್ಯರ ಹತ್ರ ಮತ್ತು ನಿಮಗೆ ಏನು ಸಮಸ್ಯೆ ಇದೆ, ಬೇರೆ ಬೇರೆ ಏನು ಸಮಸ್ಯೆ ಇರ್ಬೋದು ಅನ್ನೋದನ್ನು ಸರಿಯಾಗಿ ಪರಿಶೀಲಿಸಿ ಒಂದು ಸಮಗ್ರವಾದಂಥ ಪಥ್ಯವನ್ನು, ಆಹಾರವನ್ನು ಪಾಲಿಸಬೇಕು. ಕಡಿಮೆ ತಿನ್ಬಿಡೋದು ಅನ್ನೋದು ಅದರ ಅರ್ಥ ಅಲ್ಲ. ಸರ್, ನಿಮ್ಮ ಬಳಿ ಬಂದಂತಹ ಡಯಾಬಿಟಿಸ್ ಪೇಷಂಟ್ಗಳು ಎಷ್ಟು ಜನಕ್ಕೆ ಡಯಾಬಿಟಿಸ್ ರಿವರ್ಸಲ್ ಅನ್ನೋ ಒಂದು ಇದ್ರ ಮುಖಾಂತರ ಕ್ಯೂರ್ ಆಗಿದೆ ಸರ್? ಕ್ಯೂರ್ ಆಗಿದೆಯಾ ಅಥವಾ ಕ್ಯೂರ್ ಆಗಿದೆ? ಅದೇ ಇದನ್ನ ಈ ಕ್ಯೂರ್ ಅಂತ ಪದ ಬಳಸೋದ್ರಲ್ಲಿ ಒಂದು ಸಮಸ್ಯೆ ಇದೆ. ಆ ಪದನ ಅದೇ ರೀತಿಯಲ್ಲಿ ಬಳಸಬಾರ್ದು. ಅದು ತಪ್ಪು ಅರ್ಥವನ್ನು ಪೇಷಂಟ್ಗೆ ಕೊಡುತ್ತೆ. ಆದರೆ ಈಗ ನಾವು ಸದ್ಯಕ್ಕೆ ಮಾತ್ರ ನಿಲ್ಸಿರೋದು ಅಂತ ತಗೊಳ್ಳೋದು ಅಂತಾದರೆ ನಾವು ಇತ್ತೀಚೆಗೆ ಒಂದ್ಸರಿ ಲೆಕ್ಕ ಹಾಕಿದ್ವಿ. ಹಂಗಾಗಿ 1,200-1,300 ಪೇಷಂಟ್ಗಳು ಇಲ್ಲಿ ತನಕ 6 ತಿಂಗಳ ಕಾಲ ನಮ್ಮ ಜೊತೆಲಿ ಇದ್ದವರಿದ್ದಾರೆ. ಅದರಲ್ಲಿ ಸುಮಾರು ಒಂದು 600-700 ಜನರಷ್ಟು ಅವರು ಒಂದು ಮಾತ್ರೆ ನಿಲ್ಲಿಸಿದ್ದಾರೆ, ಅಥವಾ ಅದರಲ್ಲಿ ಒಂದು ಬೇಸಿಕ್ ಮಾತ್ರೆ ಇರುತ್ತೆ ಮೆಟ್ಫಾರ್ಮಿನ್ ಅಂತ, ಅಲ್ಲಿಗೆ ಬಂದು ನಿಂತಿದ್ದಾರೆ. ಉಳಿದವರಲ್ಲಿ ಟೈಪ್ 2 ಡಯಾಬಿಟಿಸ್ ಇದ್ದು ಇನ್ಸುಲಿನ್ ತಗೊಳ್ತಾ ಇದ್ದು ಇನ್ಸುಲಿನ್ ನಿಲ್ಲಿಸಿರುವಂಥ ತುಂಬ ಜನ ಇದ್ದಾರೆ. ಅವ್ರು ಹಿಂದೆ ತೆಗೆದುಕೊಳ್ತಿದ್ದಂಥ ಮಾತ್ರೆ ಜಾಸ್ತಿ ಇರುತ್ತೆ, ಆದರೆ ಅದು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥವ್ರು ಇದ್ದಾರೆ. ಎಲ್ಲರೂ ಕೂಡ ಬಂದವರಲ್ಲಿ 100ಕ್ಕೆ 100 ಜನ ಒಂದು ಆರೋಗ್ಯಕರವಾದಂಥ ಜೀವನ ಶೈಲಿ ಅಂದರೆ ಏನು ಅಂತ ಕಲ್ತ್ಕೊಳ್ತಾರೆ. ಇವರಲ್ಲಿ 100ಕ್ಕೆ 100 ಜನ ಇದನ್ನು ಅದೇ ರೀತಿಯಲ್ಲಿ ಪಾಲಿಸಿ ಮುಂದುವರಿಸ್ತಾರೆ ಅಂತ ಇಲ್ಲ. ಹಾಗಾಗಿನೇ ಈಗ 2014ರಲ್ಲಿ ಡಯಾಬಿಟಿಸ್ ರೆಮಿಷನ್ ಕ್ಲಿನಿಕಲ್ ಟ್ರಯಲ್ ಅಂತ NHS UK ಸ್ಪಾನ್ಸರ್ಡ್ ಒಂದು ಸ್ಟಡಿ ಏನು ನಡೀತು. ಅವರು ಪ್ರತಿ ವರ್ಷ ಅದನ್ನು ಮತ್ತೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಈಗಲೂ ಕೂಡ ಮಾತ್ರೆ ಮತ್ತೆ ಬೇಕಾಗಿಲ್ಲ, ಎಷ್ಟು ಜನಕ್ಕೆ ಮತ್ತೆ ಬೇಕಾಗಿದೆ ಅಂತ. ಯಾಕಂದರೆ ನಾವು ಮತ್ತೆ ತಪ್ಪಾದ ಜೀವನ ಶೈಲಿಗೆ ಹೊರಳ್ಕೊಂಡಿರ್ತೀವಿ. ಹಾಗಾಗಿ ಅವ್ರನ್ನ ಮತ್ತೆ ಫಾಲೋ ಅಪ್ ಮಾಡ್ತಾ ಇದನ್ನು ರೆಕಾರ್ಡ್ ಮಾಡಬೇಕು. ಅದರಲ್ಲಿ ಡಯಾಬಿಟಿಸ್ ಬಂದು 6 ವರ್ಷ ಆಗಿದ್ದಂಥವ್ರು, 7 ವರ್ಷ ಆಗಿದ್ದಂಥವ್ರನ್ನ ಮಾತ್ರ ಇಂಥ ಸ್ಟಡಿಗಳಲ್ಲಿ ತೆಗೆದುಕೊಂಡಿದ್ದಾರೆ. ಭಾರತದಲ್ಲಿ ICMR ಸ್ಟಡಿ ಮಾಡಿದಾಗ ಡಯಾಬಿಟಿಸ್ ಬಂದು 1 ವರ್ಷ ಆಗಿದ್ದವ್ರು ಮಾತ್ರ ಆ ಸ್ಟಡಿಯಲ್ಲಿ ತೆಗೆದುಕೊಂಡಿದ್ದಾರೆ. ನಮ್ಮಲ್ಲಿ ನಾವು ಡಯಾಬಿಟಿಸ್ ಬಂದು ಎಷ್ಟು ವರ್ಷ ಆಗಿದ್ರು ಕೂಡ ಅಂಥವ್ರನ್ನ ಟ್ರೀಟ್ಮೆಂಟಿಗೆ ತೆಗೆದುಕೊಂಡಿದ್ದೀವಿ. ಅವ್ರಿಗೆ ಕೂಡ ಅಂದರೆ ಉದಾಹರಣೆಗೆ ಒಬ್ಬ ಪೇಷಂಟು ನನ್ನಲ್ಲಿ ಬಂದಾಗ ನನಗೆ 46 ವರ್ಷ, ಅವ್ರಿಗೆ ಡಯಾಬಿಟಿಸ್ ಬಂದು 46 ವರ್ಷ ಆಗಿತ್ತು, 86 ವರ್ಷ ಆಗಿತ್ತು ಅವ್ರಿಗೆ. ಈಗ ಅವ್ರಿಗೆ 90 ದಾಟ್ತಾ ಇದೆ. ಅವ್ರಿಗೆ ಇನ್ಸುಲಿನ್ ತೊಗೊಳ್ತಾ ಇದ್ದಿದ್ದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಯಿತು, ಬಟ್ ಮಾತ್ರೆಗಳು ತೆಗೆದುಕೊಳ್ತಾ ಇದ್ದಾರೆ ಇವತ್ತಿನ ತನಕ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ವಯಸ್ಸಿನವ್ರಿಗೂ ಕೂಡ ಬೇರೆ ಬೇರೆ ಪ್ರಮಾಣದ ಒಂದು ರಿವರ್ಸಲ್ ಆಗೋದಕ್ಕೆ ಸಾಧ್ಯ ಇದೆ. ಎಲ್ಲರೂ ಒಂದು ಟೋಟಲ್ ಕಂಪ್ಲೀಟ್ ಆ್ಯಂಡ್ ಪರ್ಮನೆಂಟ್ ರಿವರ್ಸಲ್ ಆಗುತ್ತೆ ಅಂತ ಅನ್ಕೋಬಾರ್ದು ಅನ್ನೋ ಎಚ್ಚರಿಕೆಯೇ ನಾನು ಮತ್ತೆ ಹೇಳಕ್ಕೆ ಬಯಸ್ತೀನಿ. ಇದನ್ನೊಂದು ಸೈನ್ಸ್ ಆಗಿ ನೋಡಿದೆ, ನಾವು ಇದನ್ನು ಒಂದು ಮಿರಾಕಲ್ ಥರದಲ್ಲಿ, ಮ್ಯಾಜಿಕ್ ಥರದಲ್ಲಿ ನೋಡಬಾರ್ದು. ಇದು ದೇಹದಲ್ಲಿ ಏನು ವ್ಯತ್ಯಾಸ ಮಾಡುತ್ತೆ, ಲಿವರಲ್ಲಿರೋ ಫ್ಯಾಟು ನಮಗೆ ಯಾವ ರೀತಿಲಿ ತೊಂದರೆ ಕೊಡುತ್ತೆ, ಪ್ಯಾನ್ಕ್ರಿಯಾಸ್ನಲ್ಲಿರುವಂಥ ಫ್ಯಾಟಿಂಗ್ ನಮಗೆ ಹೇಗೆ ತೊಂದರೆ ಕೊಡುತ್ತೆ, ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ, ಹೊಟ್ಟೆ ಸುತ್ತ ಕೊಬ್ಬು ಶೇಖರಣೆ ಆಗಿರುವಂಥವರು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಹೊಂದಿರ್ತಾರೆ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ಸುತ್ತ ಕೊಬ್ಬು ಜಾಸ್ತಿ ಶೇಖರಣೆ ಆಗಿರುತ್ತೆ. ಇವೆಲ್ಲವೂ ಕೂಡ ಸೇರಿ ದೇಹದಲ್ಲಿ ಒಂದು ಸಮಸ್ಯೆ ಉಂಟಾಗುತ್ತೆ. ಅದನ್ನು ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಡಯಾಬಿಟಿಸ್ ಜಾಸ್ತಿ ಇರೋದು, BP ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ತೂಕ ಹೆಚ್ಚಳ ಇರುವಂಥದ್ದು. ಇದು ಅವರ ದೇಹದಲ್ಲಿ ಯಾವುದನ್ನು ನಾವು ಚಯಾಪಚಯ ಕ್ರಿಯೆ ಅಂತ ಕರಿತೀವಿ, ಅದರ ಮೇಲೆ ಏನು ತೊಂದರೆ ಆಗುತ್ತೆ, ಎಫೆಕ್ಟ್ ಆಗುತ್ತೆ, ಅದನ್ನು ಸರಿ ಮಾಡುವಂಥ ಒಂದು ಜೀವನ ಶೈಲಿ ಬದಲಾವಣೆಯ ವಿಧಾನವನ್ನು ನಾವು ಈ ಸದ್ಯ ಡಯಾಬಿಟಿಸ್ ರಿವರ್ಸಲ್ ಅಂತ ಕರಿತಾ ಇದ್ದೀವಿ.
ಸರ್ ಈ ಡಯಾಬಿಟಿಕ್ ರಿವರ್ಸಲ್ ಅನ್ನೋದಕ್ಕೆ ಹಣ ಎಷ್ಟು ಖರ್ಚಾಗ್ಬೋದು? ಇಲ್ಲ, ಒಂದು ನಿಮ್ಗೆ ಮಾತ್ರೆ ತಗೊಳ್ಳೋದಕ್ಕಿಂತ ತುಂಬ ಕಡಿಮೆ ಖರ್ಚಾಗುತ್ತೆ ಮತ್ತು ಲಾಂಗ್ ಟರ್ಮ್ನಲ್ಲಿ ನಿಮಗೆ ಹಣ ಏನು ಕಡಿಮೆ ಖರ್ಚಾಗುತ್ತೆ. ಯಾಕಂದರೆ ಇಲ್ಲದೇ ಇದ್ದರೆ ನೀವು ಮಾತ್ರೆಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕು. ಕೆಲವು ಮಾತ್ರೆಗಳಂತೂ ಒಂದು ದಿನಕ್ಕೆ ಒಂದು ಮಾತ್ರೆಗೆ 25 ರೂಪಾಯಿ 30 ರೂಪಾಯಿ ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಇನ್ಫ್ಯಾಕ್ಟ್ ನಿಮಗಿದು ಹಣ ಕಡಿಮೆ ಮಾಡಿಸುವಂಥ ಒಂದು ವಿಧಾನ ಆಗಿರುತ್ತೆ. ಖರ್ಚೇನಾಗುತ್ತೆ ಅಂದರೆ ನೀವು ಡಾಕ್ಟ್ರಿಗೆ ಎಷ್ಟು ಫೀಸ್ ಕೊಡ್ತೀರಾ ಮತ್ತು ಅಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಒಂದು ದುರದೃಷ್ಟಕರವಾದಂಥ ಸಂಗತಿ ಏನಪ್ಪ ಅಂದರೆ ಇದು ಕೂಡ ಒಂದು ಇಂಡಸ್ಟ್ರಿ ಥರ ಬೆಳೀತಾ ಇದೆ. ಅಂದರೆ ನಿಮ್ಗೆ ಮಾತ್ರೆ ಕಡಿಮೆ ಮಾಡೋದು ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡ್ರೆ, ಆದರೆ ನಿಮಗೆ ಈ ರಿವರ್ಸಲ್ ಮಾಡೋದಕ್ಕೋಸ್ಕರ ಏನು ಕಂಪನಿಗಳು ಥರದಲ್ಲಿ ಉಟ್ಕೊಂಡಿದೆ, ಅದು ಕೂಡ ನಿಮಗೆ 30,000ದಿಂದ ಹಿಡಿದು 1.25 ಲಕ್ಷ 1.5 ಲಕ್ಷ ರೂಪಾಯಿ ತನಕ ಚಾರ್ಜ್ ಮಾಡೋದು ಇದು ದುರಂತದ ಸಂಗತಿ ಅಂತ ನನ್ನ ಪ್ರಕಾರ. ಹಾಗಾಗಿ ಇದು ಅತ್ಯಂತ ಕಡಿಮೆ ದರದಲ್ಲಿ ಪೇಷಂಟ್ಸಿಗೆ ಸಿಗಬೇಕು ಮತ್ತು ಎಲ್ಲ ಡಾಕ್ಟರ್ಗಳು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಆ ಕಾರಣಕ್ಕಾಗಿ ನಾನು ICMRಗೆ ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ನಾನು ಪತ್ರ ಬರೆದು ಇದನ್ನು ನೀವು ಸಂಶೋಧನೆಗೆ ಅಳವಡಿಸ್ಕೋಬೇಕು. ನಮ್ಮ ಹತ್ರ ಇರುವಂಥ ನಾವು ಸಾವಿರಾರು ಜನ ಪೇಷಂಟನ್ನ ಟ್ರೀಟ್ ಮಾಡಿರುವಂಥ ಡೇಟಾ ಕೂಡ ನಿಮಗೆ ಕೊಡ್ಬೋದು. ನೀವು ಅದು ಸಂಶೋಧನೆ ನಡೆಸಿ ಕಮಿಟಿ ಮಾಡಿ ಮತ್ತು ಪ್ರತಿ ಡಾಕ್ಟ್ರು ಕೂಡ ಇದನ್ನು ಯಾವುದು ವೈಜ್ಞಾನಿಕವಾದ ವಿಧಾನ ಇರುತ್ತೋ ಅದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡೋ ಹಾಗೆ ಮಾಡಬೇಕು ಅಂತ ಕೂಡ ನಾನು ಪತ್ರ ಬರೆದೆ. ಸರ್ಕಾರಗಳು ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಆಗ್ಬೋದು ಈ ಡಯಾಬಿಟಿಕ್ ರಿವರ್ಸಲ್ ಅನ್ನೋದ್ರ ಬಗ್ಗೆ ಯಾವುದೇ ಆದಂಥ ಸಂಶೋಧನೆ ಮಾಡಿರೋ ಇದುವರೆಗೂ? ಅದೇ ICMR ಪ್ರೀ ಡಯಾಬಿಟಿಸ್ ಮತ್ತು ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದರದ್ದು ಇದನ್ನು ಇಟ್ಕೊಂಡು ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ಅವರು 18,090 ಜನರ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಆದರೆ ಇದನ್ನು ಒಂದು ಪ್ರೋಟೋಕಾಲ್ ಡೆವಲಪ್ ಮಾಡೋದು ಅಂತ ನಾವು ಕರಿತೀವಿ. ಅಂದರೆ ನಿಮ್ಮ ಹತ್ರ ಒಂದು ಪೇಷಂಟ್ ಫಸ್ಟ್ ಬಂದಾಗ ಫಸ್ಟ್ ಏನು ಮಾಡ್ತೀರಾ, ಅವ್ರಿಗೇನು ತಿಳುವಳಿಕೆ ಕೊಡ್ತೀರಾ, ಏನು ಟೆಸ್ಟ್ ಮಾಡಿಸ್ತೀರಾ, ಆಮೇಲೆ ಅವ್ರಿಗೆ ಆರಂಭದಲ್ಲಿ ಯಾವ ರೀತಿಯಾದಂಥ ಆಹಾರದ ಜೀವನ ಶೈಲಿಯ ಒಂದು ವಿಧಾನವನ್ನು ಅವ್ರು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತೀರಿ, ನಂತರ ಬದಲಾಯಿಸ್ತಾ ಹೋಗ್ತೀರಾ. ತುಂಬ ಜನ ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಮಾಡೋಕ್ಕೆ ಆಗೋ ಆ ರೀತಿಯಲ್ಲಿ ನೀವೇನು ಮಾಡ್ತೀರಾ, ಇದನ್ನು ಪೇಷಂಟ್ ಮೇಲೆ ಹೇಳ್ಬಿಟ್ಟು ನಿಮ್ಗೆ ಇದು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಬಾರ್ದು ಅಂತ. ನಮ್ಮಲ್ಲಿ ನಾವು ಅಂದ್ಕೊಂಡಿರೋದೇನೆಂದರೆ ಪೇಷಂಟು ಅದನ್ನು ಮಾಡುವ ಹಾಗೆ ನಾವು ಅವ್ರಿಗೆ ಯಾವ ರೀತಿಯಲ್ಲಿ ತಿಳುವಳಿಕೆ ಕೊಡ್ತೀವಿ, ಅದಕ್ಕೇನು ವಿಧಾನಗಳನ್ನು ಅಳವಡಿಸ್ತೀವಿ ಅನ್ನೋದನ್ನು ನಾವು ನೋಡಬೇಕು. ಅದೆಲ್ಲ ಸೇರಿದ್ರೆ ನಾವು ಅದನ್ನು ಒಂದು ಪ್ರೋಟೋಕಾಲ್ ಅಂತ ಕರಿತೀವಿ. ಅದನ್ನು ಡೆವಲಪ್ ಮಾಡಬೇಕು. ಅದು ಇನ್ನೂ ಅಧಿಕೃತವಾಗಿ ಭಾರತ ಸರ್ಕಾರ ಮಾಡಿಲ್ಲ. ತುಂಬ ದೇಶದ ಸರ್ಕಾರಗಳು ಇದನ್ನು ಅಂದರೆ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯಲ್ಲಿ ಇದನ್ನು ಮಾಡಿದ್ದಾರೆ. ಇಂಗ್ಲೆಂಡಲ್ಲಿ ಇದನ್ನು ಮಾಡಿದ್ದಾರೆ, ಸ್ಕಾಟ್ಲೆಂಡಲ್ಲಿ ಮಾಡಿದ್ದಾರೆ, ಬಹುಶಃ ನೆದರ್ಲೆಂಡ್ಸ್ ಮಾಡಿರಬೇಕು, ಕತಾರ್ನಲ್ಲಿ ಇದನ್ನು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ದೇಶಗಳ ಆರೋಗ್ಯ ವ್ಯವಸ್ಥೆ ಏನಿದೆ ಅಲ್ಲಿ ಅಧಿಕೃತ ಆರೋಗ್ಯ ವ್ಯವಸ್ಥೆ ಅವರೆಲ್ಲ ಇದನ್ನು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲೂ ಇದು ಆಗಬೇಕು ಅಂತ ನಾನು ಓದ್ತಾ ಇದ್ದೀನಿ. WHO ಏನಾದರೂ ಇದ್ರ ಮೇಲೆ ಯಾವುದಾದ್ರೂ ಸಂಶೋಧನೆ ನಡೆಸಿದ್ಯಾ? ಇಲ್ಲ, ನಾನು WHOದು ವೆಬ್ಸೈಟಲ್ಲಿ ಅಲ್ಲಿ ಇದನ್ನು ನೋಡಿದ್ದು ನೆನಪಿಲ್ಲ, ನಾನು ಗಮನಿಸಿಲ್ಲ ಅಥವಾ ಇದ್ರೂ ಕೂಡ. ಆದರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳೋದು ತುಂಬ ಮುಂಚಿನಿಂದ ಇದೆ. ಆದರೆ ಅದನ್ನು ಮಾಡ್ಕೊಳ್ಳೋದು ಅತ್ಯಂತ ಅಗತ್ಯ. ಆರಂಭದಲ್ಲಿ ನೀವು ಕಂಟ್ರೋಲ್ ಇಟ್ಕೊಳ್ಬೋದು ಅಂತ ಹೇಳೋದು ತುಂಬ ಕಾಲ ಇತ್ತು. ಆದರೆ ಮಾತ್ರೆಗಳನ್ನು ಕಡಿಮೆ ಮಾಡ್ತಾ ಹೋಗ್ಬೋದು, ತುಂಬ ಜನರಲ್ಲಿ ನಿಲ್ಲಿಸ್ಬೋದು ಅನ್ನೋಂಥ ರೀತಿಯ ಇದೇನು ಬಂತು ಅದು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ. ಸರ್ ನಿಮಗೂ ಮೊದಲು ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ದು ಸರ್, ನಿಮಗೂ ಮೊದಲು ಡಯಾಬಿಟಿಸ್ ಇತ್ತು, ಇವಾಗ ನೀವು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದೀರಾ ಅಥವಾ? ನಾನು ತುಂಬ ಹಿಂದೆ ನಿಲ್ಲಿಸಿದೆ. ನಾನು ಕ್ಲಿನಿಕ್ ಶುರು ಮಾಡೋಕ್ಕೆ ಮುಂಚೆ 2017ರಲ್ಲಿ ನನಗೆ ಅದು ಶುರುವಾಗಿದ್ದು. HbA1c 7.2 ಇತ್ತು. ನಾನು ಕೆಲವು ದಿನ ಮಾತ್ರೆ ತೊಗೊಂಡು ಅಷ್ಟರೊಳಗೆ ಭಾಳ ಹಿಂದಿನಿಂದ ನಾನು ಇದ್ರ ಬಗ್ಗೆ ಅಧ್ಯಯನ ಎಲ್ಲ ನಡೆಸಿದ್ರಿಂದಾಗಿ ನಾನೇ ಅದನ್ನು ಅಳವಡಿಸ್ಕೊಂಡು ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಬಹುತೇಕ ಸರಿ 5.7 ಕೆಳಗಡೆ HbA1c ಇತ್ತು. ಮಧ್ಯೆ ಯಾವಾಗಲೂ ಒಂದು ಸರಿ ಮಾತ್ರ 6.1 6.2 ಆಗಿತ್ತು ಅಂತ ಅನಿಸುತ್ತೆ. ಸೊ ಇಷ್ಟು. ಆದರೆ ಇದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ವಿಡಿಯೋ ನೋಡುವಂಥವ್ರು ಅಥವಾ ಸಾಮಾನ್ಯ ಜನರಿಗೆ ಇದೆಲ್ಲ ಏನೋ ಒಂದು ವಿಸ್ಮಯದ ರೀತಿಯಲ್ಲಿ ಇದನ್ನೆಲ್ಲ ನೋಡ್ತಾರೆ. ಡಾಕ್ಟ್ರಿಗೂ ಬಂದಿತ್ತಂತೆ ಹಿಂಗಾಗಿತ್ತು ಅಂತ. ಹಂಗಲ್ಲ ಅಂತ ನಾನು ಹೇಳ್ಕೊಡ್ತೇನೆ. ಅಂದರೆ ಡಾಕ್ಟ್ರಿಗೂ ಬರುತ್ತೆ, ಎಲ್ರಿಗೂ ಬರುತ್ತೆ, ಆಯಿತಾ. ಅದರಿಂದ ನಾವು ಒಂದು ವಿಜ್ಞಾನವಾಗಿ ನಾವು ನೋಡಿದಾಗ ಯಾಕೆ ಇದು ಬರುತ್ತೆ, ಡಯಾಬಿಟಿಸ್ ಟೈಪ್ 2 ಯಾಕೆ ಬರುತ್ತೆ, ಟೈಪ್ 1 ಅಂದರೆ ಏನು, ಇವೆರಡು ನಡುವಿನ ವ್ಯತ್ಯಾಸ ಏನು, ಡಯಾಬಿಟಿಸ್ ಇರೋ ತುಂಬ ಜನಕ್ಕೆ BP ಕೂಡ ಯಾಕೆ ಬರುತ್ತೆ, ಯಾಕೆ ಅವರಲ್ಲೇ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಇದನ್ನು ನಾವು ಒಂದು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಫೈನಲ್ ಆಗಿ
ಡಯಾಬಿಟಿಸ್ ರಿವರ್ಸಲ್ ಅಂತ ಏನು ಕರೀತಾರೆ, ಅದು ರಿವರ್ಸಲ್ ಅಂತ ಕರಿತೀರಾ, ರೆಮಿಷನ್ ಅಂತ ಕರಿತೀರಾ, ಏನಾದರೂ ಬಳಸ್ಬೋದು. ಆದರೆ ಇದು ನಮ್ಮ ದೇಶದೊಳಗಡೆ ಸರ್ಕಾರ ಮತ್ತು ಇಡೀ ವೈದ್ಯಕೀಯ ವ್ಯವಸ್ಥೆ ಜಗತ್ತಿನಲ್ಲಿ ಎಷ್ಟು ಕಡೆ ಇದರ ಬಗ್ಗೆ ರಿಸರ್ಚ್ ನಡೀತಾ ಇದೆ, ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಶದಲ್ಲಿ ಇದನ್ನು ಅಧಿಕೃತವಾದ ರೀತಿ ಒಳಗಡೆ ಸಂಶೋಧನೆ ನಡಿಬೇಕು. ಮತ್ತು ಯಾವುದನ್ನು ಅಧಿಕೃತವಾಗಿ ಇದು ಸರಿಯಾದ ವಿಧಾನ ಅಂತ ನಾವು ತೀರ್ಮಾನ ಆಗುತ್ತೋ ಅದನ್ನು ಎಲ್ಲರೂ ಅಳವಡಿಸ್ಬೇಕು, ಪ್ರತಿಯೊಬ್ಬ ಡಾಕ್ಟರ್ ಕೂಡ ಅಳವಡಿಸ್ಬೇಕು. ಆ ಮೂಲಕ ಇದು ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಡಯಾಬಿಟಿಸ್ ಇದೆ. ಬಹುಶಃ 1.5-2 ವರ್ಷದ ಕೆಳಗಡೆ ಅನ್ಸುತ್ತೆ ICMRನ ಸ್ಟಡಿನಲ್ಲಿ 10.77 ಕೋಟಿ ಜನರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ತಾರೆ. ಪ್ರೀ ಡಯಾಬಿಟಿಸ್ ಇರೋರು, ಅನ್ಡಯಾಗ್ನೋಸ್ ಡಯಾಬಿಟಿಸ್ ಇರೋರು ಸೇರಿದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇದು ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ ಆದರೆ ನಮ್ಮ ದೇಶದ ಮೇಲೆ ಡಯಾಬಿಟಿಸ್ನ ಬರ್ಡನ್ನು ಕಡಿಮೆ ಆಗುತ್ತೆ. ಅದರಿಂದ ದೇಶದಲ್ಲಿ ಒಟ್ಟು ನಮ್ಮ ಪಾಪ್ಯುಲೇಷನ್ನ ಜನಸಂಖ್ಯೆಯ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ನನಗೆ ಅನ್ಸುತ್ತೆ.